চলো নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 66. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಭಾರತೀಯ ಮಹಿಳೆಯರ ಉತ್ಥಾನದ ಬಗ್ಗೆ ಮಾತನಾಡ್ತಾ ಅತ್ಯಂತ ವಿಶಿಷ್ಟವಾದಂತಹ ಅಭಿಪ್ರಾಯವನ್ನು ಮುಂದಿಟ್ಟದ್ದನ್ನು ಗಮನಿಸಿದ್ವಿ. ಸ್ವಾಮೀಜಿ ಹೇಳೋ ಹಾಗೆ ಮಹಿಳೆಯರ ಸಾಮಾಜಿಕ ಸ್ಥಾನಮಾನದ ವಿಷಯವೇ ಆಗಿರಲಿ, ಅವರ ವೈವಾಹಿಕ ನೀತಿ ನಿಯಮಗಳ ವಿಷಯದಲ್ಲೇ ಆಗಿರಬಹುದು, ಯಾವುದೇ ಬಗೆಯ ಶಾಸ್ತ್ರವಾಕ್ಯಗಳ ನೆಪದಲ್ಲಿ ಮಧ್ಯದಲ್ಲಿ ಪ್ರವೇಶಿಸಿ ಅವರನ್ನು ಶೋಷಣೆ ಮಾಡುವುದನ್ನು ನಾನು ವಿರೋಧಿಸ್ತೇನೆ ಅಂತ ಹಾಗೆ ಹೇಳ್ತಾರೆ. ಹಿಂದುಳಿದಂತಹ ವರ್ಗಗಳ ಹಾಗೆ ಜಾತಿಗಳ ಜನರಿಗೆ ಹೇಗೋ ಹಾಗೆ ಮಹಿಳೆಯರಿಗೆ ಸಂಸ್ಕೃತ ವಿದ್ಯಾಭ್ಯಾಸ ಕರೆಕ್ಟಾಗಿ ಅಂದರೆ ಸರಿಯಾಗಿ ದೊರಕಬೇಕು. ತನ್ಮೂಲಕ ಅವರು ಸನಾತನ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಆ ಆಧ್ಯಾತ್ಮಿಕ ಆದರ್ಶಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ತಾವು ಪಡ್ಕೊಂಡಂತಹ ಜ್ಞಾನದ ಬೆಳಕಲ್ಲಿ ತಮ್ಮ ಕೊರತೆಗಳನ್ನು ಅವಶ್ಯಕತೆಗಳನ್ನು ಅವರೇ ಅರ್ಥ ಮಾಡಿಕೊಂಡು ಅವರ ಕಷ್ಟಗಳಿಗೆ ಅವರೇ ಉತ್ತರವನ್ನು ಕಂಡುಕೊಳ್ತಾರೆ ಅನ್ನೋದು ಸ್ವಾಮೀಜಿಯವರ ನಿಲುವಾಗಿದ್ದನ್ನು ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಒಮ್ಮೆ ಸ್ವಾಮೀಜಿ ಇಂದ್ರಿಯ ನಿಗ್ರಹದ ವಿಷಯವಾಗಿ ಕುರಿತು ಸ್ಫೂರ್ತಿದಾಯಕವಾಗಿ ಮಾತನಾಡ್ತಾ ಸ್ವಲ್ಪ ಬಿಲ್ವಮಂಗಲನ ಕಥೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಹೇಳ್ತಾರೆ. ಸಂತ ಬಿಲ್ವಮಂಗಲ ಒಬ್ಬ ಮಹಾಭಕ್ತ. ಒಮ್ಮೆ ಇವನು ಶ್ರೀಮಂತ ಮಗಳ ಒಬ್ಬಳನ್ನ ಪಾಪದ ದೃಷ್ಟಿಯಿಂದ ನೋಡಿದ. ಅನಂತರ ತನ್ನ ಆ ಪಾಪದ ಕೃತ್ಯದಿಂದಾಗಿ ಅವನು ಎಷ್ಟರ ಮಟ್ಟಿಗೆ ಪಶ್ಚಾತ್ತಾಪದಿಂದ ಬೆಂದು ಹೋದ ಅಂದರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ತನ್ನ ಕಣ್ಣುಗಳನ್ನೇ ಕಿತ್ತುಕೊಂಡ್ಬಿಟ್ಟ. ನಂತರ ತನ್ನ ಉಳಿದ ಜೀವಮಾನವನ್ನು ಬೃಂದಾವನದಲ್ಲಿ ವಾಸ ಮಾಡ್ತಾ ಭಗವಂತನ ಸ್ಮರಣೆಯಲ್ಲಿ ತನ್ನ ದಿನಗಳನ್ನು ಕಳೆದ ಅಂತ ಬರುತ್ತೆ. ಹೀಗೆ ಈ ಥರದ ಕಥೆಯನ್ನು ಹೇಳ್ತಾ ಸ್ವಾಮೀಜಿ ಮತ್ತೆ ಹೇಳ್ತಾರೆ, ಹತೋಟಿ ಇಲ್ಲದೆ ಹರಿದಾಡುವಂತಹ ಇಂದ್ರಿಯಗಳನ್ನು ಹಿಡಿದಿಟ್ಟುಕೊಂಡು ಮನಸ್ಸು ಭಗವಂತನ ಕಡೆಗೆ ತಿರುಗಿಸೋದಕ್ಕೆ ಅಗತ್ಯ ಬಂದರೆ ಇಂತಹ ಅತಿರೇಕದ ಉಪಾಯ ಕೂಡ ಮೊದಲನೇ ಹೆಜ್ಜೆಯಷ್ಟೇ ಆಗತ್ತೆ ಅಂತ. ಸ್ವಾಮೀಜಿ ಸುಂದರರಾಮ್ ಅಯ್ಯರ್ ಅವರ ಮನೆಗೆ ಬಂದು 3-4 ದಿನಗಳಾದ ಮೇಲೆ ಅವರಿಗೆ ಮನ್ಮಥನಾಥ ಭಟ್ಟಾಚಾರ್ಯ ಅನ್ನುವಂಥ ಒಬ್ಬ ಬಂಗಾಳಿ ವ್ಯಕ್ತಿ ತಿರುವನಂತಪುರದಲ್ಲಿ ಇದ್ದಾನೆ ಅನ್ನೋದು ತಿಳಿದು ಬಂತು. ಇವರು ಮದ್ರಾಸ್ನಲ್ಲಿ ಉನ್ನತ ಸರ್ಕಾರಿ ಹುದ್ದೆಯಲ್ಲಿದ್ದುಕೊಂಡು ಈಗ ಕಾರ್ಯನಿಮಿತ್ತ ತಿರುವನಂತಪುರಕ್ಕೆ ಬಂದಿದ್ರು. ಸ್ವಾಮೀಜಿಗೆ ಹಿಂದಿನಿಂದಲೇ ಇವರ ಪರಿಚಯ ಇತ್ತು. ಸುಂದರರಾಮ್ ಅಯ್ಯರ್ ನೆರವಿನಿಂದ ಸ್ವಾಮೀಜಿ ಅವರನ್ನ ಸಂಧಿಸಿದ್ರು. ನಂತರ ಅವತ್ತಿನಿಂದ ಬೆಳಗ್ಗೆ ಸಮಯವನ್ನು ಅವರೊಂದಿಗೆ ಕಳೀತಾ ಅವರ ಮನೆಯಲ್ಲೇ ಭೋಜನವನ್ನು ಸ್ವೀಕರಿಸೋದಕ್ಕೆ ಪ್ರಾರಂಭಿಸಿದ್ರು. ಇದನ್ನು ಗಮನಿಸಿದಂತಹ ಸುಂದರರಾಮ್ ಅಯ್ಯರ್ ದೂರುವಂತಹ ಧ್ವನಿಯಲ್ಲಿ ಕೇಳ್ತಾರೆ, ಏನ್ ಸ್ವಾಮೀಜಿ, ನೀವು ಈಗೀಗ ಯಾವಾಗಲೂ ಭಟ್ಟಾಚಾರ್ಯರ ಮನೆಯಲ್ಲೇ ಇರ್ತಿರಲ್ಲ ಅಂತ. ಸ್ವಾಮೀಜಿ ತಮಾಷೆಯ ದನೆಯಲ್ಲಿ ಅಷ್ಟೇ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡ್ತಾ ಹೇಳ್ತಾರೆ, ನೋಡಪ್ಪ, ನಾವು ಬಂಗಾಳಿಗಳು ಎಷ್ಟಾದ್ರೂ ಒಂದಲ್ವೇನೋ, ಅಲ್ದಲೆ ಅವರು ನನಗೆ ಮೊದಲಿಂದಲೂ ಕೂಡ ಪರಿಚಿತರು. ಜೊತೆಗೆ ಅವರು ಕೋಲ್ಕತ್ತಾ ಸಂಸ್ಕೃತ ಕಾಲೇಜಿನ ಪ್ರಿನ್ಸಿಪಲರ್ ಆಗಿದ್ದಂತಹ ಪಂಡಿತ ಮಹೇಶ್ ಚಂದ್ರ ನ್ಯಾಯರತ್ನರ ಮಗ ಕೂಡ. ಇದರ ಜೊತೆಗೆ ಮತ್ತೂ ಒಂದು ಕಾರಣ ಇದೆ. ಬಹಳ ದಿನಗಳಾದ ಮೇಲೆ ಈಗ ನನಗೆ ನಮ್ಮೂರಿಂದ ಅಡಿಗೆ ಊಟ ಸಿಗೋ ಹಾಗಾಗಿದೆಯಲ್ಲ ಅಂತ ಉತ್ತರ ಕೊಟ್ರು. ಒಂದು ದಿನ ಅಯ್ಯರ್ ಅವ್ರು ಕೇಳ್ಕೊಳ್ತಾರೆ, ಸ್ವಾಮೀಜಿ, ನೀವೊಂದು ಸಾರ್ವಜನಿಕ ಉಪನ್ಯಾಸ ಮಾಡಬೇಕು. ನಾನು ಈ ಹಿಂದೆಂದೂ ಕೂಡ ಸಾರ್ವಜನಿಕ ಉಪನ್ಯಾಸ ಮಾಡಿದವನಲ್ಲ. ಈಗ ನಾನು ಇದ್ದಕ್ಕಿದ್ದ ಹಾಗೆ ಉಪನ್ಯಾಸ ಮಾಡೋದಕ್ಕೆ ಹೊರಟ್ರೆ ಸುಮ್ಮನೆ ನಗೆ ಪಾಟ್ಲಾಗ್ಬಿಡತ್ತೆ, ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತೆ ಅಷ್ಟೇ ಅಂತ ಉತ್ತರ ಕೊಟ್ರು. ಆದರೆ ಸ್ವಾಮೀಜಿ, ಮೈಸೂರು ಮಹಾರಾಜರು ನಿಮ್ಮನ್ನ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಶಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋ ಹಾಗೆ ಕೇಳ್ಕೊಂಡಿದ್ದಾರೆ ಅಂದ್ರಿ ಅಂತ ಕೇಳಿದ್ರು. ಈಗ ನೀವು ಹೇಳ್ತಿರೋ ಮಾತು ಸತ್ಯವಾದ್ರೆ ಮುಂದೆ ಅಂತಹ ದೊಡ್ಡ ದೊಡ್ಡ ಸಭೆಯನ್ನ ಎದುರಿಸಿ ಮಾತನಾಡ್ಬೇಕಲ್ವೇನೋ ಅಂದ್ರು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನೋಡಪ್ಪ, ಭಗವಂತ ಇಚ್ಛೆ ಪಟ್ರೆ ಅವನು ನನ್ನ ಮೂಲಕ ಮಾತನಾಡ್ತಾನೆ, ನನ್ನ ಮೂಲಕ ತನ್ನ ಕಾರ್ಯವನ್ನ ಮಾಡಿಸ್ಕೊಳ್ತಾನೆ ಅನ್ನೋದು ಅವನ ಇಚ್ಛೆಯಾಗಿದ್ರೆ ಅದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನ ಸಾಕ್ಷಾತ್ ಭಗವಂತನೇ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ ಅಂತ ಸ್ವಾಮೀಜಿ ಉತ್ತರ ಕೊಟ್ಟರು. ಈ ಮಾತನ್ನ ಕೇಳಿದಾಗ ಅಯ್ಯರ್ ಅವ್ರಿಗೆ ಇದು ನುಣುಚಿಕೊಳ್ಳುವಂತಹ ಉಪಾಯದ ಹಾಗೆ ಕಂಡು ಬಂತು. ಆದರೆ ಮಾತಷ್ಟಕ್ಕೆ ಬಿಡ್ಲಿಲ್ಲ. ಅಯ್ಯರ್ ಅವ್ರ ಮಾತು ಮುಂದುವರಿಸಿ ಹೇಳ್ತಾರೆ, ಆದರೆ ನನಗೆ ಯಾಕೋ ನೀವು ಹೇಳೋ ಮಾತಲ್ಲಿ ಸ್ವಲ್ಪ ಅನುಮಾನ ಇದೆ.
ಈ ಥರದ ವಿಷಯ ಎಲ್ಲ ಭಗವಂತನ ತಲೆ ಕಟ್ಟುವಂಥ ಸಂಭವ ಆದರೂ ಇದೇನೋ ಹಾಗಂತ ನನಗನ್ಸಲ್ಲ ಅಂದ್ರು ಅಯ್ಯರ್. ಈಗ ಸ್ವಾಮೀಜಿ ಬರ ಸಿಡಿಲಿನ ಹಾಗೆ ಅವ್ರ ಮೇಲೆ ಎಗರು ಬಿದ್ದು ಹೇಳ್ತಾರೆ, ಏನ್ ಹೇಳ್ತಿದ್ದೀರಿ ನೀವು ನಿಮ್ಮ ದಿನನಿತ್ಯದ ಆಚರಣೆಗಳಲ್ಲಿ, ಮಾತುಕತೆಗಳಲ್ಲಿ ಒಬ್ಬ ಸಂಪ್ರದಾಯಸ್ಥ ಹಿಂದೂ ಅಂತ ತೋರಿಸ್ಕೊಳ್ತಾ ಇದ್ರು ಕೂಡ ಒಳಗೆ ನೀವು ಒಬ್ಬ ನಾಸ್ತಿಕರೇ ಸರಿ. ನೀವು ನಿಮ್ಮ ಅಲ್ಪ ಬುದ್ಧಿಯ ಆಧಾರದ ಮೇಲೆ ಭಗವಂತನನ್ನ ಅಮಿತ ಶಕ್ತಿಯನ್ನ ಸೀಮಿತಗೊಳಿಸ್ತಾ ಇದ್ದೀರಲ್ಲ. ಜಗತ್ತಿನ ಹಿತ ಸಾಧನೆಗೆ ಅಂತ ಆತ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವೇನೋ ಅಂದ್ರು. ಅಯ್ಯರಿಗೆ ಪುನಃ ಮಾತೆತ್ತೋದಕ್ಕೆ ಶಬ್ದಗಳು ಸಿಕ್ಲಿಲ್ಲ. ಮತ್ತೊಂದ್ಸಲ ಸ್ವಾಮೀಜಿ ಸಂಭಾಷಣೆಯ ಸಂದರ್ಭದಲ್ಲಿ ಹೇಳ್ತಾರೆ, ಸಕ್ರಿಯ ದೇಶಭಕ್ತಿ ಅಂತಂದ್ರೆ ಕೇವಲ ಅದು ಭಾವುಕತೆ ಆಗ್ಬಾರ್ದು, ಅಥವಾ ತಾಯ್ನಾಡಿನ ಮೇಲಿನ ಬರಿಯ ಪ್ರೀತಿ ಭಾವ ಕೂಡ ಅಲ್ಲ. ನಿಜವಾದ ದೇಶಭಕ್ತಿ ಅನ್ನೋದು ಏನು ಅನ್ನೋದನ್ನ ಇಲ್ಲಿ ಸ್ವಾಮೀಜಿ ಸ್ಪಷ್ಟೀಕರಿಸಿ ಹೇಳ್ತಾರೆ. ದೇಶಭಕ್ತಿ ಅಂದ್ರೆ ಕೇವಲ ಭಾವುಕತೆ ಅಲ್ಲ. ಆಗಸ್ಟ್ 15 ಮಾತ್ರ ಸೆಲೆಬ್ರೇಟ್ ಮಾಡಿದಾಗ ನಮ್ಮಲ್ಲಿ ಬರುವಂತಹ ಸೋಕಾಲ್ಡ್ ಪೇಟ್ರಿಯಾಟಿಸಂ ಅಲ್ಲ, ಅಥವಾ ತಾಯ್ನಾಡಿನ ಮೇಲಿನ ಬರೀ ಪ್ರೀತಿ ಭಾವನೂ ಅಷ್ಟೇ ಆಗಿರಬಾರ್ದು. ಅದು ತನ್ನ ದೇಶ ಬಾಂಧವರ ಸೇವೆ ಮಾಡಬೇಕು ಅನ್ನುವಂತಹ ಉಜ್ವಲ ಉತ್ಸಾಹ. ಸ್ವಾಮೀಜಿ ಪರಿಕಲ್ಪನೆ ನಿಜಕ್ಕೂ ಕೂಡ ಅದೆಷ್ಟು ಮಹತ್ತರವಾಗಿತ್ತೆ ಅನ್ನೋದನ್ನ ನಾವಿಲ್ಲಿ ಭಾವಿಸಿ ನೋಡ್ಬೇಕು. ಬರೀ ಬಾಯಿ ಮಾತಲ್ಲಿ ನಾನು ದೇಶಭಕ್ತ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯೂಸ್ ಇಲ್ಲ. ದೇ ಅಲೋನ್ ಲೀವ್ ಹು ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅನ್ನೋದು ಇಲ್ಲಿ ಸ್ವಾಮೀಜಿ ತುಂಬಾ ವಿಶಾಲವಾಗಿ ಕೊಡ್ತಿರುವಂತಹ ಚಿಂತನೆ. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ದೇಶ ಬಾಂಧವರ ಸೇವೆ ಮಾಡಬೇಕು ಅನ್ನುವಂತಹ ಉಜ್ವಲ ಉತ್ಸಾಹ ನಿಜವಾಗಿಯೂ ಕೂಡ ದೇಶಭಕ್ತಿ. ನಾನು ದೇಶದಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿದ್ದೀನಿ. ನಮ್ಮ ಜನರ ಅಜ್ಞಾನ, ದಾರಿದ್ರ್ಯ, ಸಂಕಟಗಳನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ನನ್ನ ಸಮಸ್ತ ಜೀವನವೇ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗಿದೆ. ಈ ಹೀನ ಪರಿಸ್ಥಿತಿಯಿಂದ ಭಾರತವನ್ನ ಮೇಲೆತ್ತುವಂತಹ ಪ್ರಚಂಡ ಬಯಕೆ ನನ್ನಲ್ಲಿ ದಹಿಸ್ತಾ ಇದೆ. ಕರ್ಮ ಗಿರ್ಮ ಅಂತ ಯಾವ್ದು ಬೇಕಾದ್ರೂ ಯಾರು ಬೇಕಾದ್ರೂ ಮಾತನಾಡ್ಲಿ, ಸಂಕಟ ಪಡೋದು ಅವರವರ ಕರ್ಮ ಆದ್ರೆ ಅವರನ್ನ ಆ ಸಂಕಟದಿಂದ ಬಿಡಿಸೋದು ನಮ್ಮ ಕರ್ಮ. ನೀನು ದೇವರನ್ನ ನೋಡ್ಬೇಕು ಅಂತಂದ್ರೆ ಮೊದಲು ಮಾನವನ ಸೇವೆಯನ್ನ ಮಾಡು. ನೀನು ನಾರಾಯಣನನ್ನ ಪಡೆದುಕೊಳ್ಬೇಕು ಅಂದ್ರೆ ಹಸಿದ ಹೊಟ್ಟೆಯಿಂದ ನರಳ್ತಾ ಇರುವಂತಹ ಭಾರತದ ಲಕ್ಷಾಂತರ ದರಿದ್ರ ನಾರಾಯಣ ಸೇವೆ ಮಾಡಬೇಕು ಅನ್ನೋದು ಇಲ್ಲಿ ಸ್ವಾಮೀಜಿ ಚಿಂತನೆ. ನಿಜಕ್ಕೂ ಕೂಡ ಇದೊಂದು ಎಲಿವೇಟೆಡ್ ಥಾಟ್. ಜವಾಹರ್ಲಾಲ್ ನೆಹರು ಅವರು ಟ್ರಿಸ್ಟ್ ವಿತ್ ಡೆಸ್ಟಿನಿ ಅನ್ನುವಂಥದ್ದು ಅಂದ್ರೆ ಅದೊಂದು ಶ್ರೇಷ್ಠ ಉಪನ್ಯಾಸವಾಗಿ ರೆಕಾರ್ಡ್ ಅಲ್ಲಿ, ಡಾಕ್ಯುಮೆಂಟೇಶನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತ ನೆಹರು ಅವರು ಆಗಸ್ಟ್ 14ನೇ ತಾರೀಕು 1947 ಮಿಡ್ ನೈಟ್ ನಮಗೆ ಸ್ವಾತಂತ್ರ್ಯ ಸಿಗುವಂತ ಸಂದರ್ಭದಲ್ಲಿ ಅವರು ಸಂಜೆ 14ನೇ ತಾರೀಕು ಸಂಜೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಮಾತನಾಡುವಾಗ ಹೌ ಶುಡ್ ಬಿ ದ ಫ್ಯೂಚರ್ ಇಂಡಿಯಾ, ಸ್ವಾತಂತ್ರ್ಯ ಪಡ್ಕೋತಾ ಇದ್ದೇವೆ, ಆ ಸ್ವಾತಂತ್ರ್ಯಕ್ಕೆ ಸರಿಯಾದ ರೂಪವನ್ನು ಕೊಡಬೇಕು ಅಂತಂದ್ರೆ ನಮ್ಮ ಕನಸನ್ನ ಇಲ್ಲಿ ತನಕ ಮಾಡಿರುವಂತಹ ಪ್ರಾಮಿಸಸ್ಗಳನ್ನ ಹೇಗೆ ಸಾಕಾರ ಮಾಡ್ಕೋಬೇಕು ಅನ್ನುವಂತಹ ತಮ್ಮ ಉಪನ್ಯಾಸದಲ್ಲಿ ಇದಿಷ್ಟೂ ಸಾರ ಸಂದೇಶ, ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆ, ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನ ಹಿಡಿದಿಟ್ಟಿರೋದನ್ನ ನಾವು ಇದಕ್ಕೆ ಒಂದು ಪೂರಕವಾಗಿ ಒಂದು ರೆಫರೆನ್ಷಿಯಲ್ ವರ್ಡ್ ಆಗಿ ತಗೊಳ್ಬಹುದು. ಸ್ವಾಮಿ ವಿವೇಕಾನಂದರ ಇನ್ಸ್ಪಿರೇಷನ್ ಹೇಗೆ ಕೆಲಸ ಮಾಡಿತ್ತು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ವಿ ಹ್ಯಾವ್ ಟು ಜಸ್ಟ್ ಗೆಟ್ ಬ್ಯಾಕ್ ಟು ಇಟ್ ಈಸ್ ಟೈಮ್ ಟು ರಿಡೀಮ್ ಅವರ್ ಪ್ಲೆಡ್ಜಸ್. ಇಟ್ ಈಸ್ ದ ಟೈಮ್ ವೇರ್ ವಿ ಹ್ಯಾವ್ ಟು ವರ್ಕ್. ಚಿಕ್ಕ ಪುಟ್ಟ ಫ್ರಾಗ್ಮೆಂಟ್ಸ್ ಆಗಿ ನಮ್ಮನ್ನು ನಾವು ಒಡ್ಕೊಂಡ್ಬಿಟ್ಟಿದ್ದೀವಿ. ಅನ್ಲೆಸ್ ಅಂಡ್ ಅಂಟಿಲ್ ವಿ ಗೆಟ್ ಯುನೈಟೆಡ್ ವಿ ಕೆನಾಟ್ ಸಸ್ಟೈನ್ ವೆಲ್ ಅನ್ನೋದು ನೆಹರು ಅವರು ಇಡೀ ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನ ತಮ್ಮ ಉಪನ್ಯಾಸದಲ್ಲಿ, ತಮ್ಮ ಲೆಕ್ಚರ್ ಅಲ್ಲಿ ಹಿಡಿದಿಡೋದನ್ನ ನಾವಿಲ್ಲಿ ಭಾವಿಸೋದಕ್ಕೆ ಒಂದು ಅವಕಾಶ ಇದೆ ಅಂತ ಕೂಡ ನಾವಿಲ್ಲಿ ಭಾವಿಸ್ಬೋದು. ಇದೇ ಚಿಂತನೆಗಳನ್ನ ಅವರು ತಮ್ಮ ಉಪನ್ಯಾಸದಲ್ಲಿ ಬಳಸ್ಕೊಂಡಿರುವಂಥದ್ದನ್ನ ನಾವು ಗಮನಿಸ್ಬೋದು. ಅಂದ್ರೆ ಸ್ವಾಮಿ ವಿವೇಕಾನಂದರ ಚಿಂತನೆ ಅದೆಷ್ಟರ ಮಟ್ಟಿಗೆ ಪ್ರಭಾವಿತಗೊಳಿಸ್ತಿತ್ತು ಎಲ್ಲರನ್ನು ಅನ್ನೋದನ್ನ ನಾವಿಲ್ಲಿ ಭಾವಿಸೋದಕ್ಕೂ ಕೂಡ ಒಂದು ಅವಕಾಶ ಇದೆ. ಇದರ ಮುಂದುವರೆದ ಭಾಗವನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.